ಈಗಾಗಲೇ ಶ್ರೀಲಂಕಾ ಆಯ್ತು, ನೆಕ್ಸ್ಟ್ ಬಾಂಗ್ಲಾದೇಶ ಆಯ್ತು, ಮೊನ್ನೆ ನೇಪಾಳ ಆಗಿದೆ. ನೆಕ್ಸ್ಟ್ ಭಾರತದಲ್ಲಿ ಅದೇ ತರ ಏನಾದ್ರು ಒಂದು ಗಲ್ಪೆ ಸೃಷ್ಟಿ ಮಾಡ್ಬೇಕಂತ ನಿಮ್ಮ ಮನಸ್ಸಲ್ಲಿ ಏನಾದ್ರು ಇದೆಯಾ ಪ್ರತಾಪ್ ಸಿಂಹ ಸರ್? ಕ್ಯಾರ ಕಿತ್ತೋದಂಗೆ ರೋಡಾಗಿ ಹೊಡೀರಿ ಲೋಪಾರ್ ನನ್ನ ಮಕ್ಕಳನ್ನ. ನಾನು ಒಬ್ಬ ಕಟ್ಟರ್ ಹಿಂದೂ, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ನಾನು ಕಟ್ಟರ್ ಹಿಂದೂ. ನನಗೂ ನನ್ನ ಧರ್ಮ, ನನ್ನ ದೇವ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಆದ್ರೆ ನಾನು ಇವ್ರ ತರ ಧರ್ಮನ ಅಡ್ಡ ಇಟ್ಕೊಂಡು ನಾನು ಎಲ್ಲೂ ರಾಜಕೀಯ ಮಾಡ್ತಾ ಇಲ್ಲ. ಬುರುಡೆಗಳು ಬರ್ರಿ ಬುರುಡೆ ಅಲ್ಲ ರೀ, ಗಣೇಶ ಪ್ರೊಸೆಷನ್ ಹೋಗ್ತಿತ್ತಲ್ಲ, ಪೊಲೀಸರು ಸರ್ಪಗಾವಲಲ್ಲೇ ಹೋಗ್ತಿತ್ತು. ಇದ್ರ ಮಧ್ಯದಲ್ಲಿ ಕೂಡ ಕಲ್ಲು ಯಾಕೆ ಬಿಸಾಡಿದ್ರು ಅದನ್ನ ಹೇಳ್ರಿ ಫಸ್ಟ್. ನೀವು ಕಟ್ಟರ್ ಪಂಥೀಯ ಹಿಂದೂ ಆಗಿದ್ರೆ, ಒಂದ್ ನಿಮಿಷ, ಕಟ್ಟರ್ ಪಂಥೀಯ ಹಿಂದೂ ಆಗಿದ್ರೆ ನಮ್ಮ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಹೊಡೆದಿದ್ದಾಗ ನಿಮ್ ರಕ್ತ ಕುದಿತಿತ್ತು. ನೀವು ಕಟ್ಟರ್ ಪಂಥೀಯ ಹಿಂದೂ ಅಲ್ಲ, ನೀವು ಯಾವ್ದೋ ಸುಮ್ಮನೆ ಕಲ್ಲು ಹೊಡೆಯೋ ಸಂಸ್ಕೃತಿ ಯಾವ ಧರ್ಮದಲ್ಲಿ ಹೇಳ್ರಿ? ಯಾವ ಧರ್ಮದಲ್ಲಿ ಇದೆ ಹೇಳ್ರಿ? ಹಿಂದೂನೇ ಅಲ್ಲ ಗುರು. ನೀವು ಹಿಂದೂ ಆಗಿದ್ರೆ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಬಿಸಾಡಿದ್ರೆ ನಿಮ್ ರಕ್ತ ಕುದಿತಾ ಇತ್ತು ನಿಮಗೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಇವತ್ತಿನ ಮಹಾಭಾರತ ಮೆಗಾ ಡಿಬೇಟ್ ನ ವಿಶೇಷ ಅತಿಥಿ ಮಾಜಿ ಸಂಸದರು ಬಿಜೆಪಿ ನಾಯಕರಾದ ಪ್ರತಾಪ್ ಸಿಂಹ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಪ್ರತಾಪ್ ಸಿಂಹ ಅವರು ಅಲ್ಲ, ರಾಮ ರಹೀಮಾ ಅಂತ ಇರೋ ಜಾಗದಲ್ಲಿ ಕಲ್ ಬಿಸಾಕಿದ್ದಾರೆ ಮುಸ್ಲಿಮ್ಸ್ ಅಂತ ನೀವು ಹೇಳ್ತಾ ಇದೀರಾ, ಒಪ್ಕೊಳ್ಳೋಣ. ಅಲ್ಲ, ಅಲ್ಲಿ ಹೊಡೆದಿದ್ದಾರೆ, ಇಲ್ಲ ಅಲ್ಲಿರೋರು ನೋಡ್ಕೊಂತಾರೆ. ನೀವು ಹೋಗೋ ಅವಶ್ಯಕತೆ ಇತ್ತಾ? ಅಲ್ಲಿ ಹೋಗಿ ಇನ್ನ ಬೆಂಕಿ ಹಾಕ್ಬೇಕಾಗಿತ್ತ ನೀವು? ಇಂಥ ಅಸಂಬದ್ಧ ಪ್ರಶ್ನೆಗಳಿಗೆ ನಾನು ಏನು ಉತ್ತರ ಕೊಡ್ಲಿ ಹೇಳಿ? ಫಸ್ಟ್ ಆಫ್ ಆಲ್ ನಾವು ಹೇಳ್ತೀನಿ, ನೀವು ಕಲ್ಲು ಬಿಸಾಡಕ್ಕೆ ಯಾಕೆ ಹೋದ್ರಿ ಅಂತ. ನಿಮ್ಮ ಅಸೆಂಬ್ಲಿನೂ ಇಲ್ಲ, ನಿಮ್ಮ ಇದು ಇಲ್ಲ. ನೀವು ಮೈಸೂರದವರು ಅವಶ್ಯಕತೆ ಇರಲಿಲ್ಲ. ಅಲ್ಲಿ ಹೋಗಿ ಬೆಂಕಿ ಆಗ್ತಾ ಇದೀರಾ ಇನ್ನ. ಅದಕ್ಕೆ ನೀವು ಹಿಂದೂ ಮುಸ್ಲಿಂ ಅನ್ನೋದು ಎರಡೂ ರಾಜಕೀಯ ಪಕ್ಷದಲ್ಲಿ ಮಾಡ್ಕೊಂಡೇ ಬಂದಿರೋದು. ಒಬ್ರು ಮುಸ್ಲಿಂ ಹೋಲಿಕೆ ಮಾಡ್ತಾರೆ, ಒಬ್ರು ಹಿಂದೂ ಹೋಲಿಕೆ ಮಾಡ್ತಾರೆ. ಆದ್ರೆ ಯಾರು ತಪ್ಪು ಮಾಡೋರು ಶಿಕ್ಷೆ ಆಗ್ಲಿ ಅಂತ ಎಲ್ಲೂ ಹೇಳಿಲ್ಲ. ಕಳೆಸರಿ ನಾಗಮಂಗಲದಲ್ಲಿ ಗಣೇಶೋತ್ಸವದ ಮೇಲೆ ಕಲ್ಲು ಬಿದ್ದು ಅಂಗಡಿ ಮುಂಗಟ್ಟನ್ನ ಸುಟ್ಟಾಕಿದ ನಂತರ ಆ ಸ್ಥಳಕ್ಕೆ ಭೇಟಿ ಕೊಡಬೇಕಾಗಿದ್ದು ವ್ಯಕ್ತಿ ಯಾರಳಿ? ಗೃಹ ಸಚಿವರಾಗಿ ಪರಮೇಶ್ವರ್ ಅವರು ಭೇಟಿ ಕೊಡಬೇಕಿತ್ತು. ಭೇಟಿ ಕೊಟ್ಟರು. ಅವ್ರು ಏನಂತ ಹೇಳಿದ್ರು? ಚಿಕ್ಕ ಪುಟ್ಟ ಘಟನೆ ನಡೀತಿರ್ತದೆ ಅಂತಂದ್ರು. ಚಿಕ್ಕ ಪುಟ್ಟ ಘಟನೆ ಅಂತ ಹೇಳ್ಬಿಟ್ಟು ಪ್ರೊಟೆಕ್ಷನ್ ಕೊಡೋ ರೀತಿಯಲ್ಲಿ ಮಾಡಿದ್ರು. ಹಾಗಾಗಿ ನಾವು ಅಲ್ಲಿಗೆ ಹೋಗ್ಬೇಕಾಗಿ ಬಂತು. ಇನ್ನೊಂದು ನಾ ಕೇಳ್ತೀನಿ, ಇವ್ರೇನೋ ನಮಗೆ ಬುದ್ಧಿವಾದನ ಹೇಳ್ತಿದ್ರಲ್ಲ, ಸಿಎಎ ವಿಚಾರದಲ್ಲಿ ಮಂಗಳೂರಿನಲ್ಲಿ ಗೋಲಿಬಾರ್ ಆಯ್ತಲ್ಲ, ಗೊತ್ತಲ್ವಾ? ಗೋಲಿಬಾರ್ ಆಗಿದ್ದಾಗ ಅಲ್ಲಿ SP ಇದ್ರು, ಕಮಿಷನರ್ ಇದ್ರು, ಸ್ಥಳೀಯ ಆಡಳಿತ ಇತ್ತು, ಸ್ಥಳೀಯ ಜನಪ್ರತಿನಿಧಿಗಳಿದ್ರು. ಇಲ್ಲಿಂದ ಸಿದ್ದರಾಮಯ್ಯನವರು ಓಡ್ಕೊಂಡು ಯಾಕೆ ಅಂತ ಹೇಳಿ ಮಂಗಳೂರಿಗೆ ಹೋದ್ರು. ಅವರು ಹೋಗ್ಬೋದು. ಅಲ್ಲಿ ಮುಸಲ್ಮಾನರ ಮೇಲೆ ಗುಂಡು ಬಿತ್ತು. ಅವತ್ತು ಆ ಪೊಲೀಸರ ಮೇಲೆ ದಾಳಿ ಮಾಡ್ಬೇಕಾದ್ರೆ ಅವ್ರು ಫೈರ್ ಮಾಡಿದ್ರು ಅಂತ ಹೇಳಿದ ಕೂಡಲೇ ಇಲ್ಲಿಂದ ಸಿದ್ದರಾಮಯ್ಯ ಓಡೋಗ್ತಾರೆ. ಯಾಕೆ? ಅಲ್ಲಿ ಸ್ಥಳೀಯರು ಯಾರು ಇರ್ಲಿಲ್ವಾ ಅಲ್ಲಿ? ಈ ತರ ಅಸಂಬದ್ಧವಾದಂತ ಪ್ರಶ್ನೆಗಳನ್ನು ಕೇಳಬೇಡಿ. ಈಗ ಬ್ರದರ್ ಅವ್ರು ಹೇಳಿದ್ರು ಪ್ರತಾಪ್ ಸಿಂಹ ಅವ್ರು ಯಾಕೆ ಹೋದ್ರು ಅಂತ. ಬೆಂಗಳೂರಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಹುಡುಗ ಹುಡುಗಿ ಒಬ್ರು 2 ವೀಲರಲ್ಲಿ ಹೋಗ್ತಿರ್ತಾರೆ. ಹುಡುಗ ಹಿಂದೂ ಆಗಿರ್ತಾನೆ, ಹುಡುಗಿ ಬುರ್ಕ ಹಾಕಿರ್ತಾರೆ. ಆ ಪ್ರಶ್ನೆ ಮಾಡೋಕ್ಕೆ ಇಷ್ಟು ಜನ ಮುಸಲ್ಮಾನರು ಸೇರ್ಕೊಂತಾರೆ. ಅವ್ರೇನು ಅವ್ರ ರಿಲೇಟಿವಾ? ಇಲ್ಲ. ಅವ್ರೇನೋ ಅವ್ರಿಗೆ ಅವ್ರ ಧರ್ಮ ಬೇಕು, ನಮ್ಮ ಹುಡುಗಿನ ಯಾರೋ ಕರ್ಕೊಂಡು ಹೋಗ್ತಾರೆ ಅಂತ ಅವ್ರು ಹೋಗಿ ನಿಂತ್ಕೊಂಡ್ರು. ಪ್ರತಾಪ್ ಸಿಂಹ ಅವ್ರು ಹೋಗೋ ತಪ್ಪೇನಿದೆ? ಹಿಂದೂಗಳ ಪರವಾಗಿ BJP ಅವ್ರು ಹೋಗೋದಕ್ಕೆ ಬಂದಿರೋದು. BJP ಅವರು ರಾಜಕೀಯಕ್ಕೆ ಬಂದಿರೋದು ಹಿಂದುತ್ವ ಮೇಲೆ, ನಾವು ಮಾಡೋದು ಅದ್ರ ಮೇಲೆ. ಹಿಂದೂ ಆಗಿ ಹೋಗಿದ್ದಾರೆ ಹೊರತು BJP ಹೋಗಿಲ್ಲ ಅವರು. ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಈಗಾಗಲೇ ಶ್ರೀಲಂಕಾ ಆಯ್ತು, ಈಗ ಯಾವುದೋ ನೆಕ್ಸ್ಟ್ ಬಾಂಗ್ಲಾದೇಶ ಆಯ್ತು, ಮೊನ್ನೆ ನೇಪಾಳ ಆಗಿದೆ. ನೆಕ್ಸ್ಟ್ ಭಾರತದಲ್ಲಿ ಅದೇ ತರ ಏನಾದ್ರು ಒಂದು ಗಲ್ಪೆ ಸೃಷ್ಟಿ ಮಾಡ್ಬೇಕಂತ ನಿಮ್ಮ ಮನಸ್ಸಲ್ಲಿ ಏನಾದ್ರು ಇದೆಯಾ ಪ್ರತಾಪ್ ಸಿಂಹ ಸರ್? ಮೇಡಮ್, ಕೋಮು ಸಂಘರ್ಷ ಇದು ಏನಾದರೂ ಒಂದು ನಡೀತಾ ಇದ್ರೆ ಅದು BJP ಅವರಿಂದ ಮಾತ್ರ. ಯಾಕಂದ್ರೆ ನಾನು ಒಬ್ಬ ಕಟ್ಟರ್ ಹಿಂದೂ, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ನಾನು ಕಟ್ಟರ್ ಹಿಂದೂ. ನನಗೂ ನನ್ನ ಧರ್ಮ, ನನ್ನ ದೇವ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಆದ್ರೆ ನಾನು ಇವ್ರ ತರ ಧರ್ಮನ ಅಡ್ಡ ಇಟ್ಕೊಂಡು ನಾನು ಎಲ್ಲೂ ರಾಜಕೀಯ ಮಾಡ್ತಾ ಇಲ್ಲ. ಬಿಜೆಪಿ ಧರ್ಮದ ಡಿಬೇಟ್ ಅಲ್ಲಿ ಇವರು ಸಿಕ್ಕಿದ್ದಾರೆ, ಸುಮಾರು ಸರಿ ಪ್ರಶ್ನೆನೂ ಕೂಡ ಕೇಳಿದ್ದಾರೆ. ಅಲ್ಲ ರೀ, ಗಣೇಶ ಪ್ರೊಸೆಷನ್ ಹೋಗ್ತಿತ್ತಲ್ಲ, ಪೊಲೀಸರು ಸರ್ಪಗಾವಲಲ್ಲೇ ಹೋಗ್ತಿತ್ತು. ಇದ್ರ ಮಧ್ಯದಲ್ಲಿ ಕೂಡ ಕಲ್ಲು ಯಾಕೆ ಬಿಸಾಡಿದ್ರು ಅದನ್ನ ಹೇಳ್ರಿ ಫಸ್ಟ್. ಕಲ್ಲು ಯಾಕೆ ಬಿಸಾಡಿ? ನೀವು ಕಟ್ಟರ್ ಪಂಥೀಯ ಹಿಂದೂ ಆಗಿದ್ರೆ, ಒಂದ್ ನಿಮಿಷ, ಕಟ್ಟರ್ ಪಂಥೀಯ ಹಿಂದೂ ಆಗಿದ್ರೆ ನಮ್ಮ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಹೊಡೆದಿದ್ದಾಗ ನಿಮ್ ರಕ್ತ ಕುದಿತಿತ್ತು. ನೀವು ಕಟ್ಟರ್ ಪಂಥೀಯ ಹಿಂದೂ ಅಲ್ಲ, ನೀವು ಯಾವ್ದೋ ಸುಮ್ಮನೆ ಒಪ್ಕೊಂತ ಇಲ್ಲ. ಕೆಲವು ಮುಸ್ಲಿಂ ಹುಡುಗರು ಮಾಡೋ ಕೆಲಸನ ಸಮಾಜನ ದೂರ್ತಿಲ್ಲ. ಈಗ ಸಮಾಜನ ನಾ ದೂರ್ತಿಲ್ಲ. ನಾನ್ ಹೇಳ್ತಿರೋದು ಕಲ್ಲು ಹೊಡೆಯ ಸಂಸ್ಕೃತಿ ಎಲ್ಲಿಂದ ಬಂತ ಹೇಳ್ರಿ? ಕಲ್ಲು ಹೊಡೆಯ ಸಂಸ್ಕೃತಿ ಯಾವ ಧರ್ಮದಲ್ಲಿ ಹೇಳ್ರಿ? ಯಾವ ಧರ್ಮದಲ್ಲಿ ಇದೆ ಹೇಳ್ರಿ? ಹಿಂದೂನೇ ಅಲ್ಲ ಗುರು. ನೀವು ಹಿಂದೂ ಆಗಿದ್ರೆ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಬಿಸಾಡಿದ್ರೆ ನಿಮ್ ರಕ್ತ ಕುದಿತಾ ಇತ್ತು. ಮುಖ್ಯಮಂತ್ರಿಗಳ ಹಳೆಯದೊಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಹಿಂದುತ್ವ ಅಂದ್ರೆ ಹಿಂಸೆ, ಹಿಂದುತ್ವ ಅಂದ್ರೆ ಕೊಲೆ, ಇದಕ್ಕೆ ಉತ್ತೇಜನ ನೀಡೋದೇ ಹಿಂದುತ್ವ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವ್ರ ಬಗ್ಗೆ ನೀವು 2006ಕ್ಕಿಂತ ಮೊದಲು ಸೋನಿಯಾ ಗಾಂಧಿ ಅವ್ರನ್ನ ಅವಳು ಇವಳು ಗಂಡಸತ್ತೋಳು ಅಂತ ಬೈತಾ ಇರೋರು. ಇವತ್ತು ಅದಿದೇವತೆ ಅಂತ ಹೇಳ್ತಾರೆ. ಅವ್ರನ್ನೆಲ್ಲ ನಾವು ಇಟ್ಕೊಂಡು ಇಲ್ಲಿ ಚರ್ಚೆ ಮಾಡುವಂಥದ್ದು ಬೇಡ. ಕಾಂಗ್ರೆಸ್ನವ್ರು ನಿಮ್ಮ ಮೇಲೆ ಅಂದ್ರೆ ಬಿಜೆಪಿಗರ ಮೇಲೆ ಮಾಡ್ತಿರೋ ಆರೋಪ ಅಂದ್ರೆ ಬಿಜೆಪಿಗರು ಯಾವಾಗ ಮುನ್ನೆಲೆಗೆ ಬರಬೇಕು ಆಗೆಲ್ಲ ಹಿಂದೂ ಮುಸ್ಲಿಂ ಗಲಾಟೆ ತರ್ತಾರೆ. ಅದರ್ವೈಸ್ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ. ಈಗ ಮದ್ದೂರಿನಲ್ಲಿ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಹೊಡಿಲಿಲ್ಲ ಅಂದಿದ್ರೆ ನಾವು ಅಲ್ಲಿ ಹೋಗುವಂತ ಪರಿಸ್ಥಿತಿ ಬರ್ತಾ ಇತ್ತ? ನಾನು ಅಷ್ಟೇ ಕೇಳೋದು. ಕಳೆದ ವರ್ಷ ನಾಗಮಂಗಲದಲ್ಲಿ
ಗಣೇಶ ಪ್ರೊಸೆಷನ್ ಮೇಲೆ ಮಸೀದಿ ಎದುರುಗಡೆ ಕಲ್ಲು ಬಿಸಾಡಿದ್ದು ಡಿಜೆ ಹಾಕ್ಬೇಡಿ ಅಂತಂದ್ರು. ಅಲ್ಲ ನಾನು ಕೇಳ್ತೀನಿ, ಮಸೀದಿ ಎದುರುಗಡೆ ಹೋದ ಕೂಡಲೇ ಡಿಜೆ ಹಾಕ್ಬೇಡಿ ಅಂತೀರಿ. ನೀವು ಬೆಳಗ್ಗೆ ಅರ್ಲಿ ಮಾರ್ನಿಂಗಿಂದ ರಾತ್ರಿವರೆಗೂ ಅಲ್ಲಾಹನ ಬಿಟ್ಟರೆ ದೇವರಿಲ್ಲ ಅಂತ ಪ್ರತಿನಿತ್ಯ ನೀವು ಪ್ರಾರ್ಥನೆ ಮಾಡ್ತೀರಲ್ಲ. ಆದರೆ ನಾನೊಬ್ಬ ಹಿಂದೂ ಆಗಿ ನಾನು ರಾಮಕೃಷ್ಣನಲ್ಲಿ ನಂಬಿಕೆ ಇಟ್ಕೊಂಡವ್ರಿಗೆ ನಿಮಗೆ ಅಲ್ಲನ್ ಬಿಟ್ಟರೆ ದೇವರಿಲ್ಲ ಅಂದ್ರೆ ನನಗೇನು ಅನಿಸ್ಬೇಕು? ನನಗೂ ಸಿಟ್ಟು ಬರ್ಬೇಕಲ್ವಾ? ಆದರೂ ನಾವು ಅದನ್ನು ಸಹಿಸ್ಕೊಂಡಿದ್ವಿ. ಆಯ್ತು, ಅವ್ರ ನಂಬಿಕೆ ಅವ್ರು ಪ್ರಾರ್ಥನೆ ಮಾಡ್ಕೊಳ್ತಿದ್ದಾರೆ ಅಂತ. ನಿಮ್ಮ ಎದುರುಗಡೆ ವರ್ಷಕ್ಕೊಂದು ಗಣೇಶ ಪ್ರೊಸೆಷನ್ ನಡೀತೆ. ನೀವು ಪ್ರತಿ ಶುಕ್ರವಾರ ಮಸೀದಿಗೆ ಹೋಗ್ತೀರಿ, ಅವ್ರು ಪ್ರತಿ ಭಾನುವಾರ ಚರ್ಚಿಗೆ ಹೋಗ್ತಾರೆ. ನಾವು ನಮ್ಮ ಹಿಂದೂಗಳು ಎಂತಹ ಒಂದು ದರಿದ್ರ ಮನಸ್ಥಿತಿ ನಮ್ಮ ಹಿಂದೂಗಳಲ್ಲಿ ಇದೆ ಅಂತಂದ್ರೆ, ಕಷ್ಟ ಬಂದಾಗ ಅಷ್ಟೇ ದೇವಸ್ಥಾನಕ್ಕೆ ಹೋಗುವಂಥವ್ರು. ಏನಾರು ಆಗಬೇಕು, ಹರಕೆ ಏನಾರು ಇತ್ತು, ನಮಗೇನಾದರೂ ಬೇಡಿಕೆ ಇತ್ತು ಅಂದ್ರೆ ಮಾತ್ರ ಹೋಗ್ತೀವಿ. ನಾನು ಮುಸ್ಲಿಮ್ಸನ್ನ ನಾನು ಕ್ರಿಶ್ಚಿಯನ್ಸನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅವರಲ್ಲಿರುವಂತಹ ಧಾರ್ಮಿಕ ನಿಷ್ಠೆ ಇದೆಯಲ್ವಾ, ಈ ದರಿದ್ರ ಮನಸ್ಥಿತಿಯ ನಿರ್ಭಾವಕ ಈ ಹಿಂದೂಗಳಲ್ಲಿಲ್ಲ. ಅದು ಕಲ್ತ್ಕೊಳ್ಳಿ ಅಂತಲೇ ನಾನು ಹೇಳ್ತೀನಿ. ವರ್ಷಕ್ಕೆ ಒಂದ್ಸರಿ ಎಲ್ಲೋ ಒಂದು ಕಡೆ ಅಲ್ಲಿ ದುರ್ಗಾ ಪೂಜೆ ನಡೆಯುತ್ತೆ, ಇಲ್ಲೊಂದು ಗಣೇಶೋತ್ಸವ ನಡೆಯುತ್ತೆ, ಎಲ್ಲೋ ಒಂದೊಂದು ಕಡೆ ನಮ್ಮ ಆಂಜನೇಯಂದು ನಮ್ಮದು ಹನುಮಾನ್ ಜಯಂತಿಗಳು ನಡೀತವೆ. ವರ್ಷಕ್ಕೆ ಒಂದು ಸರಿನೋ 2 ಸರಿನೋ ನಡೆಯುವಂಥದ್ದು. ನೀವು ವರ್ಷದ 365 ದಿನನೂ ಅಲ್ಲಾನ್ ಬಿಟ್ಟರೆ ದೇವರಿಲ್ಲ ಅಂತೀರಿ. ನಾವು ಅದನ್ನು ಕೇಳಿಸ್ಕೊಳ್ತಾನೆ ಇರ್ತೀವಿ. ಆದರೆ ನೀವು ಒಂದಿನ ಡಿಜೆ ಸೌಂಡಿಗೆ ನಿಮ್ಗೆ ಯಾಕೆ ಸಿಟ್ಟು ಬರುತ್ತೆ? ಕಲ್ಲು ಬಿಸಾಡ್ಲಿಲ್ಲ ಅಂದ್ರೆ ನಾವು ಹೋಗೋ ಪರಿಸ್ಥಿತಿ ಬರ್ತೈತೆ ಹೇಳಿ. ಆ ಕಡೆಯಿಂದ ಒಂದ್ ಕಲ್ಲು ಬಿತ್ತು, ಈ ಕಡೆಯಿಂದ 800 ಜನರ ಮೇಲೆ FIR ಮಾಡೋ ರೀತಿಯಲ್ಲಿ ಅನಿವಾರ್ಯತೆ ಸೃಷ್ಟಿ ಮಾಡಿದ್ದು ಬಿಜೆಪಿಗರು. ಸ್ಥಳೀಯ ಪೊಲೀಸರು ಪರಿಸ್ಥಿತಿಯನ್ನ ತಹಬದಿಗೆ ತರ್ತಾ ಇದ್ರು. ಮಾರನೇ ದಿನ ಗಲಾಟೆ ಎಬ್ಸಿದ್ದು ಬಿಜೆಪಿಗರು. ಇದು ನಮ್ಮ ಗಾಂಧೀಜಿನ ಭಾಳ ಕೊಡ್ತಾರೆ, ಕೋಟ್ ಮಾಡ್ತಿರ್ತಾರೆ. ಜೀಸಸ್ ಕ್ರೈಸ್ಟ್ ಹೇಳಿದ್ದು, ಒಂದು ಕೆಪೆ ಹೊಡೆದ್ರೆ ಇನ್ನೊಂದು ತೋರಿಸು ಅಂತ. ಈ ಒಂದು ಕೆಪೆ ಹೊಡೆದ್ರೆ ಇನ್ನೊಂದು ಹೊಡಿತಾರೆ ಅಷ್ಟೇ. ಇವರು ಕಲ್ಲು ಬಿಸಾಡಿದ್ರೆ ಮತ್ತೆ ಈ ಕಡೆಯಿಂದ ಹೂಗುಚ್ಚನ ಹಾಕ್ಲಿಕ್ಕೆ ಆಗಲ್ಲ. ಕಲ್ಲು ಬಿಸಾಡಿದ್ರೆ ಕೆಳಗಡೆ ಹಣ್ಣನ್ನು ಕೊಡ್ಲಿಕ್ಕೆ ನಾವೇನು ಮಾವಿನ ಮರ ಅಲ್ಲ. ಕಲ್ಲು ಬಿಸಾಡಿದ್ರೆ ವಾಪಸ್ ಕಲ್ಲು ಬಿಸಾಡ್ತಾರೆ. ಆಕ್ಷನಿಗೆ ರಿಯಾಕ್ಷನ್ ಇರುತ್ತೆ, ಅಷ್ಟೇ ಆಗಿರುವಂಥದ್ದು. ಪ್ರತಾಪ್ ಸಿಂಹ ಅವರಿಗೆ ಮುಸಲ್ಮಾನರ ಕಂಡ್ರೆ ದ್ವೇಷನಾ, ಅಸೂಯೇನಾ? ಇಲ್ಲೇ ಊಟ ಮಾಡ್ತೀರಿ, ಇಲ್ಲೇ ಬಾಳ್ತೀರಿ, ಬದುಕ್ತೀರಿ. ಈ ಜನ್ಮಭೂಮಿಯೇ ನಿಮ್ಮ ಪವಿತ್ರ ಭೂಮಿ ಯಾಕಾಗಲ್ಲ? ಪವಿತ್ರ ಭೂಮಿ ಗಡಿಯಾಚೆಗೆ ಇಟ್ಕೊಂಡು ಅಲ್ಲಿಗೆ ನಿಷ್ಠೆಯನ್ನ ವ್ಯಕ್ತಪಡಿಸ್ಕೊಂಡು ಭಾರತದಲ್ಲಿರುವಂತಹ ಸಂಸ್ಕೃತಿಗೆ ನೀವು ಧಿಕ್ಕಾರ ಭಾವನೆಯನ್ನು ಇಟ್ಕೊಂಡು ಆ ಮನಸ್ಥಿತಿಯನ್ನು ಇವತ್ತು ನೀವು ಇಟ್ಕೊಂಡು ಹೋಗಿದ್ರಲ್ಲ, ಇಂಥ ಮನಸ್ಥಿತಿಯ ಬಗ್ಗೆ ನಮಗೆ ತಕರಾರೇ ಹೊರತು. ನಾನು ಕೇಳ್ತಿರೋದು, 57 ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಬೇರೆಯವರಿಗೆ ಈಕ್ವಲ್ ರೈಟ್ಸ್ ಕೊಟ್ಟಿರುವಂಥ ಒಂದು ದೇಶವನ್ನು ನನಗೆ ತೋರಿಸಿ. ನಮ್ಮ ನೆಲದ ಜಲದ ಸಂಸ್ಕೃತಿಗೆ ನಾವು ಬದ್ಧರಾಗಿರ್ತೀವಿ, ನಾವು ನಿಷ್ಠೆನ ಹೊಂದಿದ್ದೀವಿ. ನಾವು ಯಾರನ್ನೂ ಕೂಡ ನಾವು ದ್ವೇಷ ಮಾಡಿಲ್ಲ. ಭಾರತ ಒಂದೇ ಒಂದು ಜಗತ್ತಿನ ರಾಷ್ಟ್ರ, ಇನ್ನೊಂದು ರಾಷ್ಟ್ರದ ಮೇಲೆ ಆಕ್ರಮಣವನ್ನು ಮಾಡಿಲ್ಲ. ನಮ್ಮ ಮೇಲೆ ಆಕ್ರಮಣಗಳಾದಾಗ ನಾವು ವಿಥ್ಸ್ಟ್ಯಾಂಡ್ ಮಾಡಿದ್ದೀವಿ. ನಾನು ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ಹಿಂದೂಸ್ ಇದರಲ್ಲ, ಹಿಂದೂಸ್ ನೆವರ್ ಆ್ಯಕ್ಟ್, ದೇ ಓನ್ಲಿ ರಿಯಾಕ್ಟ್. ಅವ್ರು ಯಾರ ಮೇಲೆ ಅವರಾಗಿ ಹೋಗಿ ಕಲ್ಲು ಬಿಸಾಡಿರುವಂಥ ಒಂದು ಉದಾಹರಣೆ ತೋರಿಸಿ ನೋಡೋಣ. ಯಾರಿಗಾರು ಹೋಗಿ ಚೂರಿ ಚುಚ್ಚಿರೋಂಥ ತೋರಿಸಿ. ಚೂರಿ ಚುಚ್ಚಾಗ ವಾಪಸ್ ಚುಚ್ಚಿರ್ಬೋದು, ರಿಯಾಕ್ಟ್ ಮಾಡಿದ್ದಾರೆ, ದೇ ನೆವರ್ ಆ್ಯಕ್ಟ್. ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಿಂದೂಗಳಲ್ಲಿ ಇಷ್ಟು ಸಹೃದಯತೆ ಇರೋದ್ರಿಂದಲೇ ಇವತ್ತು ಇಸ್ಲಾಂ ಆಗಲಿ ಕ್ರಿಶ್ಚಿಯಾನಿಟಿ ಆಗಲಿ ಇವತ್ತು ಇಲ್ಲೂ ಬದುಕಿದಾವೆ. ಒಂದು ವೇಳೆ 80% ಇರುವಂಥ ಹಿಂದೂಗಳು ಎಲ್ಲರೂ ಕೂಡ ಕಡ್ಗ ಹಿಡ್ಕೊಂಡ್ರೆ ಮುಸಲ್ಮಾನರು ಉಳಿದಿರ್ತಾ ಇದ್ರ, ಕ್ರೈಸ್ತರು ಉಳಿದಿರ್ತಾ ಇದ್ರ? ನಮ್ಮಲ್ಲಿ ಭಾರತದಲ್ಲಿರುವಂಥ ಮುಸಲ್ಮಾನರು, ನಾನು ಎಲ್ಲರನ್ನೂ ಹೇಳಲ್ಲ, ಒಳ್ಳೆ ಮುಸಲ್ಮಾನರು ಬಹಳ ಜನ ಇದೆ, ಒಳ್ಳೆಯವರು ಮಾತಾಡಲ್ಲ, ಅದೇ ಸಮಸ್ಯೆ ಅಷ್ಟೇ. ಬಿಜೆಪಿ ಹಿಂದುತ್ವದ ಪಕ್ಷ ಅಂತ ಹೇಳ್ತಾರೆ, ಬಿಜೆಪಿ ಅಭಿವೃದ್ಧಿಯನ್ನ ಸಪೋರ್ಟ್ ಮಾಡುವಂತ ಪಕ್ಷ ಅಂತ ಹೇಳ್ತಾರೆ. ಅದೇ ಪ್ರತಾಪ್ ಸಿಂಹ ಅವರು 10 ವರ್ಷ ಬಿಜೆಪಿಯ ಸಂಸದರಾಗಿ ಅಭಿವೃದ್ಧಿಯನ್ನು ಮಾಡಿದ್ರು, ಹಿಂದುತ್ವವನ್ನು ಕೂಡ ಪ್ರತಿಪಾದನೆಯನ್ನು ಮಾಡಿದ್ರು. ಆದ್ರೆ ಇನ್ನ ಯಾವ ವಿಷಯವನ್ನ ಅವರು ಕಲಿಬೇಕು ಅಂತ ಬಿಜೆಪಿ ಪಕ್ಷ ಎಕ್ಸ್ಪೆಕ್ಟ್ ಮಾಡ್ತಿದೆ ಅನ್ನೋ ಅದು ನನ್ನ ಪ್ರಶ್ನೆ. ಇನ್ನೊಂದ ಬಗೆಟ್ ಹಿಡಿಯೋದು ಕಲಿಬೇಕು.